ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಮತ್ತೆ ಕೆಲವು ಟಿಪ್ಸ್ ನೊಂದಿಗೆ ನಿಮ್ಮ ಮುಂದೆ ಇದ್ದೇನೆ. ಇವತ್ತಿನ ಈ ಟಿಪ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನೆಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋಸ್ ಅನ್ನು ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ಈ ಟಿಪ್ಸಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮನೆಯಲ್ಲಿ ನಾವು ಶುಂಠಿಯನ್ನು ತಂದಾಗ ಅದರ ಸಿಪ್ಪೆಯನ್ನು ನಾವು ಹೆಚ್ಚಾಗಿ ಚಾಕುವಿನಿಂದಲೇ ತೆಗಿತೇವೆ. ಚಾಕುವಿನಿಂದ ಸಿಪ್ಪೆಯನ್ನು ತೆಗೆದಾಗ ಒಳಗಿನಿಂದ ಶುಂಠಿ ಕೂಡ ಕಟ್ಟಾಗಿ ಹೋಗ್ತದೆ, ಜಾಸ್ತಿ ಸಿಪ್ಪೆ ಹೋಗ್ತದೆ. ಅದರ ಬದಲಾಗಿ ಈ ಒಂದು ಸಣ್ಣ ಟಿಪ್ಸ್ ಅನ್ನು ಉಪಯೋಗಿಸಿಕೊಂಡು ಅದರ ಸಿಪ್ಪೆಯನ್ನು ಸುಲಭವಾಗಿ ತೆಗೆಯುವುದು. ಬನ್ನಿ ಇವಾಗ ಇದನ್ನು ನೋಡೋಣ. ಶುಂಠಿಯನ್ನು ಯೂಸ್ ಮಾಡುವಾಗ ಇದರ ಹೊರಗಿನ ಸಿಪ್ಪೆಯನ್ನು ತೆಗಿತೇವೆ. ನಾವು ಹೆಚ್ಚಾಗಿ ಚಾಕುವಲ್ಲಿ ತೆಗೆಯುವುದು. ಚಾಕುವಲ್ಲಿ ತೆಗೆಯುವಾಗ ತುಂಬಾನೇ ವೇಸ್ಟ್ ಆಗ್ತದೆ. ಸಿಪ್ಪೆಯನ್ನು ತೆಗೆಯಲಿಕ್ಕೆ ಸುಲಭ ವಿಧಾನವನ್ನು ನಾನು ನಿಮಗೆ ಹೇಳ್ತೇನೆ. ಈ ತರದ ಒಂದು ಸ್ಪೂನ್ನ ಸಹಾಯದಿಂದ ಇದರ ಸಿಪ್ಪೆಯನ್ನು ನೋಡಿ ಚೆನ್ನಾಗಿ ತೆಗಿಬಹುದು. ಸ್ಪೂನ್ನ ಸಹಾಯದಿಂದ ತೆಗೆಯುವುದರಿಂದ ಇದರ ಸಿಪ್ಪೆ ಮಾತ್ರ ಹೋಗ್ತದೆ. ಚಾಕುವಿನ ಸಹಾಯದಿಂದ ತೆಗೆಯುವುದಾದರೆ ಶುಂಠಿ ಕೂಡ ಹಾಳಾಗ್ತದೆ. ನೋಡಿ, ಇದರ ಮಧ್ಯಭಾಗದಲ್ಲಿರುವುದನ್ನೆಲ್ಲ ಈ ಥರ ತೆಗಿಲಿಕ್ಕೆ ಈಸಿಯಾಗಿ ಆಗ್ತದೆ. ನೋಡಿ, ಏನು ಹಾಳಾಗುವುದಿಲ್ಲ, ಬರೀ ಸಿಪ್ಪೆ ಮಾತ್ರ ಬರ್ತದೆ. ನೋಡಿ, ಅದೇ ರೀತಿ ಕ್ಲೀನಾಗಿ ಎಲ್ಲ ಸಿಪ್ಪೆಯನ್ನು ಕೂಡ ತೆಗಿಲಿಕ್ಕಾಗ್ತದೆ. ನೋಡಿ ಎಷ್ಟು ನೀಟಾಗಿ ಸಿಪ್ಪೆ ಹೋಯ್ತು. ನೋಡಿ, ಒಂಚೂರು ಕೂಡ ಈ ಶುಂಠಿ ಭಾಗ ಕಟ್ಟಾಗಲಿಲ್ಲ. ನೋಡಿ, ಬರೀ ಹೊರಗಿನ ಸಿಪ್ಪೆ ಮಾತ್ರ ಹೋಯ್ತು. ನೋಡಿ, ಹಾಗೆ ಈ ಸ್ಪೂನ್ನ ಸಹಾಯದಿಂದ ಬೇಗನೆ ಕೂಡ ತೆಗಿಲಿಕ್ಕಾಗ್ತದೆ. ಅದೇ ರೀತಿ ಕ್ಲೀನಾಗಿ ತೆಗಿಲಿಕ್ಕಾಗ್ತದೆ. ನೋಡಿ, ಎಲ್ಲ ಸಿಪ್ಪೆ ತೆಗೆದು ಕ್ಲೀನಾಗಿ ಆಯಿತು. ಚಾಕುವಿನ ಸಹಾಯದಿಂದ ತೆಗೆದ್ರೆ ಇಷ್ಟು ಕ್ಲೀನಾಗಿ ಹೋಗುವುದಿಲ್ಲ. ಅದೇ ರೀತಿ ಇಲ್ಲಿ ಈ ಸಂಧಿ ಭಾಗದಲ್ಲಿರುವ ಸಿಪ್ಪೆನೆಲ್ಲ ತೆಗಿಲಿಕ್ಕೆ ಆಗುದಿಲ್ಲ. ಇದರಲ್ಲಿ ಆದರೆ ಈ ಥರ ಸಂಧಿ ಭಾಗದಲ್ಲಿರುವುದನ್ನೆಲ್ಲ ತೆಗಿಲಿಕ್ಕೆ ಆಗ್ತದೆ. ನೋಡಿ, ಎಷ್ಟು ಕ್ಲೀನ್ ಆಯಿತು. ನೋಡಿ, ಶುಂಠಿಯ ಸಿಪ್ಪೆಯನ್ನು ತೆಗೆಯುವ ಒಂದು ಟಿಪ್ಸ್ ಅನ್ನು ನೀವು ನೋಡಿದ್ರಲ್ಲ. ಇವಾಗ ಎರಡನೇ ಟಿಪ್ಸ್ ಅನ್ನು ನೋಡಿಕೊಂಡು ಬರೋಣ. ನಾವು ತುಪ್ಪವನ್ನು ಬಾಟ್ಲಿನಿಂದ ತೆಗೆದು ಪದಾರ್ಥ ಮಾಡಲಿಕ್ಕೆ ಹಾಕುವಾಗ ಈ ಸ್ಪೂನಲ್ಲೆಲ್ಲ ತುಪ್ಪ ಹಿಡಿತದೆ. ನೋಡಿ, ಅಷ್ಟು ಬೇಗನೆ ಬೀಳುವುದಿಲ್ಲ, ಅಂದರೆ ಗಟ್ಟಿಯಾಗಿರ್ತದಲ್ವಾ. ಇದಕ್ಕಾಗಿ ಒಂದು ಟಿಪ್ ಅನ್ನು ನಾನು ಹೇಳ್ತೇನೆ. ತುಪ್ಪವನ್ನು ಹಾಕುವಾಗ ಈ ಸ್ಪೂನನ್ನು ಸ್ವಲ್ಪ ಬಿಸಿ ಮಾಡಬೇಕು. ಹೇಗೂ ಗ್ಯಾಸನ್ನು ಆನ್ ಮಾಡಿಟ್ಟಿರ್ತೇವೆ, ಹಾಗೆ ಸ್ವಲ್ಪ ಇಲ್ಲಿ ಬಿಸಿ ಮಾಡಿದರೆ ಸಾಕು. ನೋಡಿ, ಈ ಥರ ಅಡಿಭಾಗದಲ್ಲಿಟ್ಟು ಸ್ವಲ್ಪ ಬಿಸಿ ಆದರೆ ಸಾಕು. ನೋಡಿ, ಇವಾಗ ಸ್ವಲ್ಪ ಬಿಸಿ ಆಯಿತು. ಇನ್ನು ಬಾಟಲಿಗೆ ಹಾಕಿ ತುಪ್ಪವನ್ನು ತೆಗೆಯೋದ್ರಿಂದ ತುಪ್ಪ ನೋಡಿ ಎಷ್ಟು ಚೆನ್ನಾಗಿ ಬಿತ್ತು. ನೋಡಿ, ಇದಕ್ಕೆ ಒಂಚೂರು ಕೂಡ ಅಂಟಿಕೊಳ್ಳಿಲ್ಲ. ಇದು ಒಂದು ಅಡಿಗೆ ಮಾಡುವಾಗ ಒಂದು ಒಳ್ಳೆ ಟಿಪ್ ಅಂತ ಹೇಳ್ಬೋದು. ತುಪ್ಪವನ್ನು ಬಾಟ್ಲಿಯಿಂದ ತೆಗೆಯುವಾಗ ಈ ಥರ ಮಾಡಿ ತೆಗೆದ್ರೆ ಈಸಿಯಾಗಿ ಬೀಳ್ತದೆ. ನೋಡಿ, ಇವಾಗ ನೋಡಿ ಇದರಲ್ಲಿ ಏನು ಅಂಟಿಕೊಂಡಿಲ್ಲ. ಇವಾಗ ಮೂರನೇ ಟಿಪ್ಪನ್ನು ನೋಡೋಣ. ಸಾಮಾನ್ಯವಾಗಿ ನೀರುಳ್ಳಿಯನ್ನು ಕಟ್ ಮಾಡುವಾಗ ಎಲ್ಲರ ಕಣ್ಣಿನಿಂದಲೂ ನೀರು ಬರ್ತದೆ, ಅಷ್ಟು ಖಾರ ಇರ್ತದೆ. ಕೆಲವೆಲ್ಲ ಮೆಥಡನ್ನು ಯೂಸ್ ಮಾಡ್ತಾರೆ. ಅದೇ ರೀತಿ ಈ ನೀರುಳ್ಳಿಯನ್ನು ಕಟ್ ಮಾಡುವಾಗ ನಾವು ಕಟ್ ಮಾಡಿದ ಕೂಡಲೇ ನೀರಲ್ಲಿ ಹಾಕಿದರೆ ಕೂಡ ಕಣ್ಣೀರು ಬರುವುದಿಲ್ಲ, ಅಂದರೆ ಕಣ್ಣು ಉರಿ ಬರುವುದಿಲ್ಲ. ಅದೇ ರೀತಿ ನೀರಲ್ಲಿ ಹಾಕದಿದ್ದರೆ ಈರುಳ್ಳಿ ಕಟ್ ಮಾಡುವಾಗ ಒಂದು ಟಿಶ್ಯೂ ಪೇಪರನ್ನು ಒದ್ದೆ ಮಾಡಿ ನಾವು ನೀರುಳ್ಳಿ ಕಟ್ ಮಾಡುವ ಸೈಡಲ್ಲಿ ಇಟ್ಟರೆ ಕಣ್ಣೀರು ಬರುವುದಿಲ್ಲ. ನೋಡಿ, ಒಂದು ಟಿಶ್ಯೂ ಪೇಪರನ್ನು ಈ ಥರ ನೀರಲ್ಲಿ ಒದ್ದೆ ಮಾಡಿ ಅದನ್ನು ನಾವು ನೀರುಳ್ಳಿ ಕಟ್ ಮಾಡುವಾಗ ಕಟ್ಟಿಂಗ್ ಬೋರ್ಡ್ ಸೈಡಲ್ಲಿ ಇಟ್ಟರೆ ಆಯಿತು. ಮತ್ತು ನಾವು ಎಷ್ಟು ನೀರುಳ್ಳಿಯನ್ನು ಕಟ್ ಮಾಡಿದರೂ ನಮ್ಮ ಕಣ್ಣಿನಿಂದ ನೀರು ಬರುವುದಿಲ್ಲ. ಇವಾಗ ನಾಲ್ಕನೇ ಟಿಪ್ಪು. ಸಾಮಾನ್ಯವಾಗಿ ಸಣ್ಣ ಮಕ್ಕಳ ಯೂನಿಫಾರ್ಮಲ್ಲಿ ಎಲ್ಲ ಇಂಕಿನ ಕಲೆ ಇರ್ತದೆ. ಹಾಗೆಯೇ ದೊಡ್ಡವರ ಬಟ್ಟೆಯಲ್ಲಿ ಕೂಡ ಆಗೋದಿಲ್ಲ ಅಂತಲ್ಲ, ಆಗ್ತದೆ. ಕೆಲವೊಮ್ಮೆ ಕೆಲಸಕ್ಕೆ ಹೋಗುವವರಿಗೆಲ್ಲ ಪಾಕೆಟಲ್ಲೇ ಪೆನ್ನೆಲ್ಲ ಇಡುವಾಗ ಅದರ ಕಲೆ ಆಗ್ತದೆ. ಆದರೆ ಮಕ್ಕಳಿಗಂತೂ ಅವರ ಯೂನಿಫಾರ್ಮಲ್ಲಿ ತುಂಬಾ ಪೆನ್ನಿನ ಗೀಟುಗಳೆಲ್ಲ ಇರ್ತದೆ. ಅದನ್ನು ಸುಲಭವಾಗಿ ತೆಗೀಲಿಕ್ಕಾಗ್ತದೆ. ಇದನ್ನು ಹೇಗೆ ತೆಗೆಯೋದು ಅಂತೇಳಿ ಇವಾಗ ನಾನು ಒಂದು ಟಿಪ್ನ ಮೂಲಕ ನಿಮಗೆ ತೋರಿಸ್ತೇನೆ. ನೋಡಿ, ಇಲ್ಲೊಂದು ನಾನು ಬಟ್ಟೆ ತೊಗೊಂಡಿದ್ದೇನೆ. ಅದಕ್ಕೆ ಪೆನ್ನಲ್ಲಿ ನಾನು ಈ ಥರ ಗೆರೆಯನ್ನು ಹಾಕ್ತೇನೆ. ಇವಾಗ ಈ ಗೆರೆಯನ್ನೆಲ್ಲ ಸುಲಭವಾಗಿ ನಾನು ತೆಗಿತೇನೆ. ಮಕ್ಕಳ ಯೂನಿಫಾರ್ಮಲ್ಲಿ ಈ ಥರದ ಇಂಕಿನ ಗೀಟುಗಳೆಲ್ಲ ಇದ್ದರೆ ಅದನ್ನು ಸುಲಭವಾಗಿ ತೆಗಿಬೋದು. ಅದಕ್ಕೆ ಬೇಕಾಗಿರೋದು ನೋಡಿ, ನೈಲ್ ಪಾಲಿಶ್ ರಿಮೂವರ್. ನಾವು ನೈಲ್ ಪಾಲಿಶ್ ಉಗುರಿಗೆ ಹಾಕಿದಾಗ ಅದನ್ನು ರಿಮೂವ್ ಮಾಡಲಿಕ್ಕೆ ಈ ಥರದ ರಿಮೂವರನ್ನು ತೊಗೊಳ್ತೇವಲ್ವ, ಇದನ್ನು ನಾವು ಉಪಯೋಗಿಸಬೇಕಾಗ್ತದೆ. ಇವಾಗ ಇದರಿಂದ ಸ್ವಲ್ಪ ರಿಮೂವರನ್ನು ತೆಗೆದು ನಾನು ನಿಮಗೆ ಈ ಗೆರೆಗಳನ್ನು ತೆಗೆದು ತೋರಿಸ್ತೇನೆ.
ಒಂದು ಕಾಟನ್ ತೊಗೊಂಡು ಅದರಲ್ಲಿ ಸ್ವಲ್ಪ ರಿಮೂವರನ್ನು ತೊಗೊಂಡು ಈ ಥರ ನಾವು ಬಟ್ಟೆ ಮೇಲೆ ಗೆರೆ ಇದ್ದಲ್ಲಿ ಈ ಥರ ಉಜ್ಜಬೇಕು. ಸ್ವಲ್ಪ ಉಜ್ಜಿದ ಕೂಡಲೇ ಆ ಇಂಕಿನ ಗೆರೆಗಳೆಲ್ಲ ಹೋಗ್ತದೆ. ನೋಡಿ ಇವಾಗ ಎಷ್ಟು ಕ್ಲೀನ್ ಆಗ್ತಾ ಬಂತು ನೋಡಿ. ನೋಡಿ ಎಷ್ಟು ಕ್ಲೀನಾಗಿ ಹೋಯಿತು ನೋಡಿ. ಈ ಥರ ಕ್ಲೀನ್ ಮಾಡಿ ಮತ್ತೆ ನಾವು ಬಟ್ಟೆಯನ್ನು ವಾಶ್ ಮಾಡಿದರೆ ಆಯಿತು. ನೋಡಿ ಒಂಚೂರು ಗೆರೆ ಕೂಡ ಕಾಣಿಸೋದಿಲ್ಲ ನೋಡಿ, ಕ್ಲೀನ್ ಆಯಿತು. ಇವಾಗ ಕೊನೆಯದಾಗಿ ಇನ್ನೊಂದು ಟಿಪ್ಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ನಾವು ನಮ್ಮ ಮನೆಯಲ್ಲಿ ಪ್ಲಾಸ್ಟಿಕ್ ಬಕೆಟ್, ಪ್ಲಾಸ್ಟಿಕ್ ಬಾಕ್ಸ್ ಇಂಥದನ್ನೆಲ್ಲ ತುಂಬಾ ಉಪಯೋಗಿಸ್ತೇವೆ. ಕಿಚನಲ್ಲಿ ಅಕ್ಕಿಯನ್ನು ಹಾಕಿಡ್ಲಿಕ್ಕೆ, ಅದೇ ರೀತಿ ಕೆಲವೆಲ್ಲ ಬೇಳೆಯ ಪದಾರ್ಥ ಅದನ್ನೆಲ್ಲ ಹಾಕಿಡ್ಲಿಕ್ಕೆ ನಾವು ಪ್ಲಾಸ್ಟಿಕ್ ಬಾಕ್ಸನ್ನೆಲ್ಲ ಉಪಯೋಗಿಸ್ತೇವೆ. ಅದೇ ರೀತಿ ಟಾಯ್ಲೆಟ್, ಬಾತ್ರೂಮ್ಗಳಲ್ಲಿ, ಅದೇ ರೀತಿ ಬಟ್ಟೆ ಒಗಿಲಿಕ್ಕೆ ಪ್ಲಾಸ್ಟಿಕ್ ಬಾಲ್ದಿಗಳನ್ನು ನಾವು ಉಪಯೋಗಿಸ್ತೇವೆ. ಈ ಬಾಲ್ದಿಗಳು ಸ್ವಲ್ಪ ಸಮಯ ಹೋದ ಕೂಡಲೇ ಕೆಲವೊಮ್ಮೆ ಒಡೆದು ಹೋಗ್ತದೆ, ಕೆಲವೊಮ್ಮೆ ಮೇಲಿಂದ ಬಿದ್ದು ಕೂಡ ಒಡೆದು ಹೋಗ್ತದೆ, ಅಂದರೆ ಕ್ರ್ಯಾಕ್ ಆಗ್ತದೆ ಅಡಿಭಾಗದಲ್ಲಿ ಅಥವಾ ಸೈಡ್ ಒಡೆದು ಹೋಗ್ತದೆ. ಅವಾಗ ನಾವು ಇದಕ್ಕೆ ಒಂದು ಒಳ್ಳೆ ಟಿಪ್ ಅನ್ನು ಬೇಯಿಸಿಕೊಂಡು ಈ ಒಡೆದ ಭಾಗವನ್ನು ನಾವು ಕ್ಲೋಸ್ ಮಾಡಬಹುದು. ಹಾಗೇನೆ ಪೈಪ್ ಕೂಡ ಒಡೆದ್ರೆ ಪೈಪ್ ಅನ್ನು ಕೂಡ ಇದೇ ರೀತಿ ಜಾಯಿಂಟ್ ಮಾಡ್ಲಿಕ್ಕೆ ಆಗ್ತದೆ. ತುಂಬಾ ಈಸಿಯಾಗಿ ಮಾಡಬಹುದು. ಬನ್ನಿ ಇವಾಗ ಇದರ ಒಂದು ವಿಡಿಯೋವನ್ನು ನೋಡೋಣ. ಇವಾಗ ನಮ್ಮ ಮನೆಯಲ್ಲಿ ಒಂದು ಬಕೆಟ್ ಒಡೆದಿದೆ. ನಾವು ಇವಾಗ ಅದನ್ನು ಬೇರೆದಕ್ಕೆ ಯೂಸ್ ಮಾಡ್ತಾ ಇದ್ದೇವೆ. ಒಡೆದಿದ್ದೇವೆ ಅಂತ ಹೇಳಿ ನೀರೇನೋ ಹಾಕಿಡ್ಲಿಕ್ಕೆ ಆಗುದಿಲ್ಲ, ಅಂದ್ರೆ ಬಾತ್ರೂಮ್ ಟಾಯ್ಲೆಟ್ ಅಲ್ಲಿ ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಅದು ಹೊರಗಡೆನೆ ಇತ್ತು. ಅದನ್ನ ಇವಾಗ ಈ ಟಿಪ್ಸ್ ಮೂಲಕ ಜಾಯಿಂಟ್ ಮಾಡಿ ನಿಮ್ಗೆ ತೋರಿಸ್ತೇನೆ. ಇದರಲ್ಲಿ ನೀರು ಲೀಕೇಜ್ ಆಗ್ತದಾ ಇಲ್ವಾ ಅಂತ ಕೂಡ ನಿಮ್ಗೆ ಪ್ರೂಫ್ ಸಮೇತ ತೋರಿಸ್ತೇವೆ. ಬನ್ನಿ ಇವಾಗ ಇದನ್ನು ನೋಡೋಣ. ನೋಡಿ ಇದು ಬಲ್ದಿ ಈ ತರ ಒಡೆದಿದೆ, ಇಷ್ಟು ಕ್ರ್ಯಾಕ್ ಆಗಿದೆ. ಇದರಲ್ಲಿ ಏನು ಹಾಕ್ಲಿಕ್ಕೆ ಆಗುದಿಲ್ಲ, ಎಲ್ಲ ಲೀಕ್ ಆಗ್ತದೆ ಹಾಕಿದ್ರೆ ಕೂಡ. ಈಗ ಇದನ್ನು ಒಂದು ಗಮ್ ಹಾಗೂ ಥರ್ಮೋಕೋಲ್ ಹಾಕಿ ಹೇಗೆ ಇದನ್ನು ಕ್ಲೋಸ್ ಮಾಡೋದು ಅಂತೇಳಿ ನಿಮಗೆ ತೋರಿಸಿಕೊಡ್ತಾ ಇದ್ದೇವೆ. ನೋಡಿ ಇದು ಫಾಸ್ಟ್ ಗಮ್ 743. ಈ ಗಮ್ಮನ್ನು ಯೂಸ್ ಮಾಡಿ ಈ ಬಕೆಟನ್ನು ಸರಿ ಮಾಡ್ತಾ ಇದ್ದೇವೆ. ಅದಕ್ಕೆ ಇಲ್ಲಿ ಸ್ವಲ್ಪ ಥರ್ಮೋಕೋಲನ್ನು ಈ ಥರ ಕಟ್ ಮಾಡಿ ತಗೊಳ್ತಾ ಇದ್ದಾರೆ. ಈ ಥರ್ಮೋಕೋಲನ್ನು ಸಣ್ಣ ಸಣ್ಣ ತುಂಡಾಗಿ ಇವಾಗ ತಗೊಂಡಿದ್ದೇವೆ. ಮೊದಲಿಗೆ ಇವಾಗ ಸ್ವಲ್ಪ ಗಮ್ಮನ್ನು ಹಾಕಿದ್ರು. ಥರ್ಮೋಕೋಲನ್ನು ಇಟ್ಟು ಅದರ ಮೇಲೆ ಮತ್ತೆ ಗಮ್ಮನ್ನು ಹಾಕಿದಾಗ ಈ ಥರ್ಮೋಕೋಲ್ ನೋಡಿ ಮೆಲ್ಟ್ ಆಯಿತು. ನೋಡಿ ಥರ್ಮೋಕೋಲ್ ಮೆಲ್ಟ್ ಆಗ್ತಾ ಇದೆ. ನೋಡಿ ಅದು ಫಾಸ್ಟ್ ಗಮ್ ಹಾಕಿದ ಕೂಡಲೇ ಥರ್ಮೋಕೋಲ್ ಮೆಲ್ಟ್ ಆಗಿ ಒಡೆದ ಭಾಗದಲ್ಲಿ ನಿಲ್ಲಬೇಕು. ಆವಾಗ ಒಡೆದ ಭಾಗ ಎಲ್ಲ ಕಂಪ್ಲೀಟ್ ಕ್ಲೋಸ್ ಆಗ್ತದೆ. ನೋಡಿ ಯಾವ ಥರ ಮೆಲ್ಟ್ ಆಯ್ತು ನೋಡಿ ಎಲ್ಲ. ನಮ್ಮ ತೋಟದಲ್ಲಿ ಸಗಣಿ ಹಾಕಿಡುವ ಬ್ಯಾರಲ್ ಕೂಡ ತುಂಬಾನೇ ಒಡೆದಿತ್ತು. ಈ ಥರ ಮಾಡಿ ಅದನ್ನು ಕ್ಲೋಸ್ ಮಾಡಿದ್ದಾರೆ. ಇವಾಗ ಒಂಚೂರು ಕೂಡ ಲೀಕೇಜ್ ಇಲ್ಲ ಅಲ್ಲಿ. ಇಲ್ಲದಿದ್ದರೆ ಪ್ರತಿ ಸಲ ಸಗಣಿ ಎಲ್ಲ ಹಾಕಿಟ್ಟರೆ ಸಗಣಿ ನೀರೆಲ್ಲ ಲೀಕೇಜ್ ಆಗಿ ಹೋಗ್ತಿತ್ತು. ಆದರೆ ಇವಾಗ ಫುಲ್ ಕ್ಲೋಸ್ ಆಗಿದೆ. ಇದೇ ಮೆಥಡನ್ನು ಯೂಸ್ ಮಾಡಿ ಅದನ್ನು ಸರಿ ಮಾಡಿದ್ದು. ಇವಾಗ ಈ ಬಕೆಟ್ ಕೂಡ ಅದೇ ರೀತಿ ಕಂಪ್ಲೀಟ್ ಕ್ಲೋಸ್ ಮಾಡಲಿಕ್ಕೆ ಆಗ್ತದೆ. ನೋಡಿ ಇಲ್ಲಿ ಎಲ್ಲ ಮೆಲ್ಟ್ ಆಗ್ತಾ ಬಂತು. ಹಾಗೆ ಮೆಲ್ಟ್ ಆದಲ್ಲಿ ಬಂದಾಯಿತು. ನೋಡಿ ಜಾನವರು ಇವಾಗ ಅದನ್ನು ಸರಿ ಮಾಡ್ತಾ ಇದ್ದಾರೆ. ನೋಡಿ ಇವಾಗ ಗಮ್ ಹಾಕಿ ಆಯಿತು. ಈ ಥರ ಕ್ಲೋಸ್ ಆಗಿದೆ. ಹಾಗೆ ಇದಕ್ಕೆ ಇವಾಗ ನೀರು ಹಾಕಿ ನಿಮಗೆ ತೋರಿಸ್ತೇನೆ ಲೀಕೇಜ್ ಇದೆಯಾ ಇಲ್ವಾ ಅಂತೇಳಿ. ನೋಡಿ ಇವಾಗ ನೀರು ಹಾಕಿ ಅಡಿಭಾಗದಲ್ಲಿ ನೀರು ಲೀಕ್ ಆಗಿದೆಯಾ ನೋಡಿ. ಇವಾಗ ಇಷ್ಟು ದೊಡ್ಡದು ಕ್ರ್ಯಾಕ್ ಆಗಿತ್ತು. ಫುಲ್ ಕ್ಲೋಸ್ ಆದಮೇಲೆ ಒಂಚೂರು ನೀರು ಕೂಡ ಇವಾಗ ಲೀಕ್ ಆಗೋದಿಲ್ಲ ನೋಡಿ. ಸಿಂಪಲ್ ಆದ ಕೆಲವು ಟಿಪ್ಸ್ಗಳನ್ನು ನೋಡಿದ್ರಲ್ಲ ಫ್ರೆಂಡ್ಸ್. ಹೇಗಿತ್ತು ಈ ಟಿಪ್ಸ್? ತುಂಬಾನೇ ಸಿಂಪಲ್ ಆಗಿ, ಅದೇ ರೀತಿ ಗೃಹಿಣಿಯರಿಗೆ ಬೇಕಾಗುವಂತ ಟಿಪ್ಸ್ ಅಂತಲೇ ಹೇಳ್ಬೋದು. ಹಾಗೆ ಇವತ್ತಿನ ಟಿಪ್ಸ್ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಇದೇ ರೀತಿ ಇನ್ನೂ ಕೂಡ ಒಳ್ಳೆ ಒಳ್ಳೆ ಟಿಪ್ಸ್ಗಳೊಂದಿಗೆ ಇನ್ನೊಮ್ಮೆ ಸಿಗ್ತೇನೆ. ಅಲ್ಲಿ ತನಕ ಬಾಯ್.